ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಜ್ಜಿ ಮಾಡೋ ಉಪ್ಪಿನಕಾಯಿ, ಅಮ್ಮ ಮಾಡೋ ಸಾಂಬಾರ್ನ ರುಚಿಯನ್ನ ಬಾಯಿ ಚಪ್ಪರಿಸ್ತಾ ಇರುವಂತ ಈಗಿನ ಯಂಗ್ಸ್ಟರ್ಸ್ ಯಾರು ಅದನ್ನ ಟ್ರೈ ಮಾಡೋ ಗೋಜಿಗೆನೇ ಹೋಗೋದಿಲ್ಲ. ಅವ್ರಿಗೆ ಆ ಟೈಮು ಇಲ್ಲ ಅನ್ನಿ. ಅದ್ರ ಜೊತೆಗೆ ಈಗ ಒಂದು ಮನೆ ಅಡಿಗೆ, ಮನೆ ಊಟದ ರುಚಿ ಬೇಕು ಅಂತಂದರೆ ಅದಕ್ಕೆ ಸಾಕಷ್ಟು ಆಪ್ಷನ್ಸ್ ಇದ್ದಾವೆ. ಸೊ ಉಪ್ಪಿನಕಾಯಿ ಮಾಡೋ ಹಾಗೆ, ಹಪ್ಪಳ ಮಾಡೋ ಹಾಗೆ, ಚಪಾತಿನೂ ಕೂಡ ಮಾಡಿ ಬಳಸ್ಬೋದು. ಅದನ್ನೇ ಒಂದು ಉದ್ಯೋಗವನ್ನಾಗಿ ಸ್ವೀಕರಿಸಬಹುದು. ಇದನ್ನು ಉದ್ಯೋಗವನ್ನಾಗಿ ಸ್ವೀಕರಿಸಿ ಸಕ್ಸಸ್ ಕಂಡಿರುವಂತಹ ಒಬ್ಬ ಯಶಸ್ವಿ ಮಹಿಳೆಯ ಕತೆ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಹೋಟ್ಲೂಟ ಮಾಡಿದಾಗ ಸಾಮಾನ್ಯವಾಗಿ ಒಂದು ಕಂಪ್ಲೇಂಟ್ ಇರುತ್ತೆ, ಗ್ರೇವಿ ಚೆನ್ನಾಗಿದ್ರೆ ಚಪಾತಿ ಚೆನ್ನಾಗಿರಲ್ಲ, ಚಪಾತಿ ಚೆನ್ನಾಗಿದ್ರೆ ಗ್ರೇವಿ ಚೆನ್ನಾಗಿರಲ್ಲ. ಎಸ್ಪೆಷಲಿ ಚಪಾತಿ ಬಗ್ಗೆ ಸಾಮಾನ್ಯವಾಗಿ ಕಂಪ್ಲೇಂಟ್ ಇದ್ದೇ ಇರುತ್ತೆ, ತುಂಬ ಹಾರ್ಡ್ ಆಗಿತ್ತು, ಟೇಸ್ಟ್ ಇರಲಿಲ್ಲ ಅಂತ. ಸೊ ಮನೇಲಿ ಅಮ್ಮ ಮಾಡೋ ಚಪಾತಿ ಥರನೇ ಒಂದು ಚಪಾತಿ ಸಿಕ್ಕರೆ ಹೇಗಿರುತ್ತೆ? ಎಸ್, ಚಪಾತಿ ಮಾಡೋದನ್ನೇ ಒಂದು ಬಿಸ್ನೆಸ್ ಮಾಡಿಕೊಂಡು ಸಕ್ಸಸ್ ಕಂಡವರು ಮೀರಾ. ಅದು ಹೇಗೆ ಸಾಧ್ಯ ಆಯಿತು ಬನ್ನಿ ನೋಡ್ಕೊಂಬರೋಣ. ಎಲ್ಲಿ ನೋಡಿದ್ರೂ ಗಡಿಬಿಡಿಯ ವಾತಾವರಣ. ಕುಳಿತು ಯೋಚಿಸೋದಿರ್ಲಿ, ಹೊತ್ತಿಗೆ ಸರಿಯಾಗಿ ಊಟ ಮಾಡೋ ಪುರ್ಸೊತ್ತು ಒಂದೊಂದ್ಸಾರಿ ಸಿಕ್ಕೋದಿಲ್ಲ. ಈ ಸಿಟಿ ಲೈಫ್ ಇಷ್ಟೇನಾ ಅನಿಸದೇ ಇರದು. ಮೆಟ್ರೋಪಾಲಿಟನ್ ಸಿಟಿಲಿ ಬದುಕೋರಿಗೆ ಸವಾಲುಗಳು ಸಾವಿರ ಇದ್ರೂ ಬದುಕಲು ದಾರಿಯೂ ನೂರಾರು. ಅತಿ ಕಡಿಮೆ ಬಂಡವಾಳ ಹಾಕಿ ಉದ್ಯಮ ಆರಂಭಿಸಿ ಗೆದ್ದು ಬಂದವರು ಅನೇಕರು. ಅಂಥವರಲ್ಲಿ ಒಬ್ರು ಈ ಮೀರಾ ಕೌರ್. ಪಂಜಾಬ್ ಮೂಲದ ಮೀರಾ ಚಪಾತಿ ರೋಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ತನಗೆ ಗೊತ್ತಿರೋ ಈ ವಿದ್ಯೆಯನ್ನೇ ಉದ್ಯಮವನ್ನಾಗಿ ಪರಿವರ್ತಿಸಿಕೊಂಡ್ರು. ಸಣ್ಣ ಮಟ್ಟದಲ್ಲಿ ಶುರುವಾದ ಚಪಾತಿ ಮಾರಾಟ ಇದೀಗ ಬೃಹತ್ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಸಾಕಷ್ಟು ಮೆಚ್ಚುಗೆಗಳು ಕೇಳಿ ಬರ್ತಿವೆ. ಈಗಿಂದ ಲೈಫ್ ಸ್ಟೈಲ್ ಹೇಗಿದೆ ಅಂದರೆ ತುಂಬ ಬ್ಯುಸಿ, ಪ್ಲಸ್ ಮನೆಯಲ್ಲಿ ಮಾಡಿರುವಂಥದ್ದು ಏನು ಸಿಗ್ತಾನೇ ಇಲ್ಲ. ಆ್ಯಕ್ಚುಲಿ ನಮಗೆ ಮಾಡ್ಕೊಳ್ಬೇಕು ಅಂದರೂ ಟೈಮ್ ಇಲ್ಲ. ಸೊ ಜಂಕ್ ಫುಡ್ ತಿನ್ನೋದಕ್ಕಿಂತ ಬೆಸ್ಟ್ ಏನಂದರೆ ಮನೇಲಿ ಮಾಡಿರುವಂಥ ಚಪಾತಿ ಅಥವಾ ಫುಡ್ ಏನು ಸಿಕ್ಕಿದ್ರೂ ಬೆಸ್ಟ್. ಅಂಥದ್ದು ಒಂದು ವೆರೈಟಿ ಇಲ್ಲಿ ಸಿಗ್ತಾ ಇದೆ. ಒಂದು ಏನಂದರೆ ಚಪಾತಿ, ಒಂದು ಹೋಮ್ ಮೇಡ್ ಥರ ಇದೆ, ಪ್ಲಸ್ ಅದು ಸಾಫ್ಟಾಗಿ ಅಮ್ಮ ಮಾಡಿದ್ದು ಏನನ್ಸುತ್ತೆ ಹಾಗೆ ಇರೋದ್ರಿಂದ ತುಂಬಾ ಖುಷಿಯಾಗಿದೆ ನಮಗೆ. ಆ್ಯಂಡ್ ವಿ ಆರ್ ದ ಹ್ಯಾಪಿ ಕಸ್ಟಮರ್ಸ್ ಆ್ಯಕ್ಚುಲಿ. ಸೊ ಐ ಥ್ಯಾಂಕ್ ಮೀರಾ. ನಾನು ತುಂಬಾ ಖುಷಿ ಪಡ್ತೀನಿ ಇಲ್ಲಿ. ಆ್ಯಂಡ್ ಐ ವಾಂಟ್ ಟು ಪ್ರಾಪಗೇಟ್ ದಿಸ್. ಇನ್ನೂ 4 ಜನರಿಗೆ ಹೇಳಬೇಕು ಅಂತ ಇದೆ ನನಗೆ. ಮೀರಾಗೆ ಸಾಥ್ ನೀಡಿದವರು ಅವರ ಪತಿ ಸುರೇಶ್. ಲಟ್ಟಣಿಗೆ ಹಿಡಿದುಕೊಂಡು ಗಂಡ ಹೆಂಡತಿ ಸೇರಿ ಶುರು ಹಚ್ಚಿಕೊಂಡ ಚಪಾತಿ ಪ್ರೊಡಕ್ಷನ್ ಈಗ ದೊಡ್ಡ ದೊಡ್ಡ ಮಷಿನ್ಗಳ ಸಹಾಯದಿಂದ ಬೃಹತ್ ಮಟ್ಟದ ಉತ್ಪಾದನೆಗೆ ಬಂದು ನಿಂತಿದೆ. ಹಿಟ್ಟು ಕಲಿಸೋದ್ರಿಂದ ಹಿಡಿದು ಚಪಾತಿ ರೆಡಿ ಮಾಡೋವರೆಗೂ ಹಂತ ಹಂತವಾಗಿ ಮಷಿನ್ ಸಹಕಾರಿಯಾಗಿದೆ. ಸೂಕ್ತ ರೀತಿಯಲ್ಲಿ ಸರಳವಾಗಿ ಸಾವಿರಾರು ಚಪಾತಿ ಮಾಡಿ ಸಪ್ಲೈ ಮಾಡಲಾಗ್ತಿದೆ. ನೀರಲ್ಲಿ ಉಪ್ಪಾಕಿ ಇಟ್ಬಿಟ್ಟಿರ್ತೀವಿ. ನಾವು ಇಷ್ಟು kg ಅಂತ ಹಸಿಟ್ಟು ತೂಕ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ತೀವಿ. ಮಿಷಿನಲ್ಲಿ ಕಲಿಸ್ಬಿಟ್ಟು ಅದು ಸ್ವಲ್ಪ ನೈಯಸ್ ಬರೋವರೆಗೆ ಕಲಿಸ್ಬಿಟ್ಟು ಟೇಬಲ್ ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ಲಾಪ್ ಮಾಡಿಬಿಟ್ಟು ಉದ್ದ ಸ್ಲಾಪ್ ಮಾಡಿ ರೋಲ್ ಮಾಡಿ ಇಟ್ಕೋತೀವಿ. ಆಮೇಲೆ ಮಿಷಿನಲ್ಲಿ ಬಿಟ್ಟು ತೆಗ್ದಾಕ್ತೀವಿ. ಅದು ರೌಂಡಾಗಿ ಬರುತ್ತೆ. ಎತ್ತಿ ತವದ ಮೇಲೆ ಹಾಕ್ತೀವಿ. ಅದು ಕ್ಲೀನಾಗಿ ಬರುತ್ತೆ, ಚಪಾತಿ ಸಾಫ್ಟಾಗಿರುತ್ತೆ. ಇಲ್ಲಿ ತಯಾರಾಗುವ ಚಪಾತಿ ವಿಶೇಷತೆ ಏನಂದ್ರೆ, ಇದು ಹೋಟೆಲ್ ಅಥವಾ ಕೇಟರಿಂಗ್ನಲ್ಲಿ ತಯಾರಾದ ಚಪಾತಿ ಅಂತ ನಿಮಗೆ ಅನಿಸೋದೇ ಇಲ್ಲ. ಪಕ್ಕಾ ಮನೆಯಲ್ಲಿ ತಯಾರಿಸಿದ ಬಿಸಿ ಬಿಸಿ ಮೃದು ಹಾಗೂ ರುಚಿಯಾದ ಚಪಾತಿ ಅಂದ್ರೆ ನೀವು ನಂಬಲೇಬೇಕು. ನೋಡಿ, ನಾವು ಚಪಾತಿಯಲ್ಲಿಂದ ಬರುತ್ತೆ, ಅದು ಎತ್ತಾಕಿ ನಾವು ಚಪಾತಿ ಸುಡ್ತೀವಿ. ಸುಟ್ಟರೆ ನಾವು ಮನೇಲಿ ಮಾಡೋ ಥರನೇ ಮಾಡ್ತೀವಿ. ಮಾಡಿದ್ರೂ ಸ್ಮೂತಾಗೆ ಚೆನ್ನಾಗಿ ಬರುತ್ತೆ. ನಮ್ಮ ಬಾಸ್ ಯಾವ ಥರ ಹೇಳ್ತಾರೆ ಆ ಥರ ನಾವು ಮಾಡಿಕೊಡ್ತೀವಿ. ಚೆನ್ನಾಗಿ ಬರುತ್ತೆ ಚಪಾತಿ. ಈ ಮಷಿನ್
ಹಿಟ್ಟನ್ನು ಹದವಾಗಿ ಕಲಸಿ ಮೃದುವಾದ ಚಪಾತಿಯನ್ನ ಕೆಲವೇ ನಿಮಿಷದಲ್ಲಿ ತಯಾರಿಸಲು ಸಹಕಾರಿಯಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಅಮ್ಮ ಹೇಳಿಕೊಟ್ಟ ಚಪಾತಿ ಮಾಡುವ ಕಲೆ ಮೀರಾರಿಗೆ ಜೀವನ ರೂಪಿಸಿಕೊಟ್ಟಿದ್ರೆ ಅನೇಕ ಹೆಣ್ಣು ಮಕ್ಕಳ ಬದುಕಿಗೆ ನೆರವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಅದ್ಭುತವಾಗಿ ಚಪಾತಿ ಮಾಡೋ ಮಷೀನ್ ಬಂದಿದೆ. ಸೊ ಇವಾಗಂತೂ ಬಿಡಿ, ಕೆಲಸ ಈಸಿ ಮಾಡುವಂತಹ ಸಾಕಷ್ಟು ಮಷೀನ್ಗಳು ಬಂದಿವೆ. ಸ್ಪೆಷಲಿ ಚಪಾತಿ ಮಾಡೋದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚಪಾತಿ ಮಾಡುವಂತಹ ಮಷೀನ್ಗಳು ಬಂದಿವೆ. ಹೇಗೆ ಈ ಒಂದು ಮಷೀನನ್ನು ತೆಗೆದುಕೊಂಡು ಬಂದರು, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚಪಾತಿ ಬಿಸ್ನೆಸ್ಸನ್ನು ಯಾವ ರೀತಿ ಸಕ್ಸಸ್ ಆಗಿ ತೆಗೆದುಕೊಂಡು ಹೋದ್ರು, ಮೀರಾ ಅವ್ರ ನಮ್ಮ ಜೊತೆ ಮಾತಾಡ್ತಾರೆ. ಆದರೆ ಚಿಕ್ಕ ಬ್ರೇಕ್ನ ನಂತರ.